ನಿನ್ನೆಯ ಎಪಿಸೋಡ್ನಲ್ಲಿ ಜಸ್ಟ್ ಕಾಲಲ್ಲ ಒಂದು ಟಾಸ್ಕ್ ಅರ್ಧಕ್ಕೆ ನಿಂತಿತ್ತು. ಅದರಲ್ಲಿ ಚಂದನ್ ಶೆಟ್ಟಿ ಟೀಮ್ ಅವ್ರು ಕೂಡ ಒಂದು ಬಲೂನ್ ಹಾಕಿದ್ರು, ಹಾಗೆ ವಿನಯ್ ಟೀಮ್ ಅವ್ರು ಕೂಡ ಒಂದು ಬಲೂನ್ ಹಾಕಿದ್ರು. ಸೊ ಆ ಒಂದು ಟಾಸ್ಕು ಇವತ್ತಿನ ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತೆ. ಯಾರು ಆ ಟಾಸ್ಕ್ನ ಗೆದ್ದಿದ್ದಾರೆ? ಚಂದನ್ ಅವ್ರ ಖಾತಾ ಓಪನ್ ಮಾಡಿದ್ರ ಅಥವಾ ವಿನಯ್ ಅವರೇ ಗೆದ್ದು ಮತ್ತೆ 200 ಪಾಯಿಂಟ್ಸ್ನ ತಗೊಂಡ್ರ? ಇಷ್ಟೆಲ್ಲ ಅಲ್ದಲೇ ಈ ಒಂದು ಎಪಿಸೋಡಲ್ಲಿ ಕ್ವಾಲಿಫೈಯರ್ ಟಾಸ್ಕ್ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದಂದರೆ ಏನು, ಯಾವ ಥರ ನಡೆಯುತ್ತೆ, ಅದನ್ನು ಗೆದ್ದರೆ ಯಾವ ಥರ ಪಾಯಿಂಟ್ ಸಿಗುತ್ತೆ ಟೀಮ್ಗೆ. ಸೊ ಇದೆಲ್ಲನೂ ಕೂಡ ನಾವು ಇವತ್ತಿನ ವ್ಲಾಗಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣಂತೆ. ಸೊ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿದ್ರೆ ನೀವು ಏನೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಸೊ ಬಿಗ್ ಬಾಸ್ 13 ಅಗ್ನಿ ಪರೀಕ್ಷೆ 11th ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ನಿನ್ನೆ ಕಾಲಲ್ಲಿ ಏನೋ ಟಾಸ್ಕು ಅರ್ಧಕ್ಕೆ ನಿಂತಿತ್ತು. ಚಂದನ್ ಅವ್ರ ಟೀಮ್ ಅವರು, ವಿನಯ್ ಅವ್ರ ಟೀಮ್ ಅವರು ಒಂದೊಂದು ಬಲೂನ್ನ ಹಾಕಿದ್ರು. ಒಂದು ಲಕ್ಷ್ಮಿ ಅವ್ರು ಹಾಕಿದ್ದು, ಇನ್ನೊಂದು ಅನನ್ಯ ಅವ್ರು ಹಾಕಿದ್ರು. ಕಿರಣ್ ಅವರು ಮತ್ತು ರತ್ನಮ್ಮ ಅನ್ನೋರು ತುಂಬಾ ಸೈಕಲ್ ಹೊಡಿತಾ ಇದ್ರು. ಕೊನೆಗೆ ಕಿರಣ್ ಅವರು ಇನ್ನೊಂದು ಬಲೂನ್ ಹಾಕ್ತಾರೆ. ನೆಕ್ ಟು ನೆಕ್ ಆಗ್ತಾ ಬರುತ್ತೆ. ಫಸ್ಟು ಇಬ್ರದ್ದು 3 ಬಲೂನ್ಸ್ ಆಗಿರುತ್ತೆ. ಅದಾದ್ಮೇಲೆ 2 ಬಲೂನ್ಸು ಈಕ್ವಲ್ ಆಗುತ್ತೆ. ಅದಾದ್ಮೇಲೆ 3 ಬಲೂನ್ಸ್ ಈಕ್ವಲ್ ಆಗುತ್ತೆ. ಕೊನೆಗೆ 4th ಬಲೂನ್ನ ಅನನ್ಯ ಅವ್ರು ಹಾಕಿ ಆ ಒಂದು ಟೀಮ್ದು ಸ್ಕೋರ್ನ ಹೈ ಮಾಡುತ್ತೆ ಆ್ಯಂಡ್ ಟೈಮಿಂಗ್ಸ್ ಕೂಡ ಎಂಡ್ ಆಗುತ್ತೆ. ಸೊ ಈ ಟೀಮ್ನ ಚಂದನ್ ಶೆಟ್ಟಿ ಅವ್ರ ಟೀಮು ಗೆದ್ದು 100 ಪಾಯಿಂಟ್ಸ್ ತೊಗೊಂಡು ಅವರು ಕೂಡ ಖಾತಾನ ಓಪನ್ ಮಾಡಿದ್ದಾರೆ. ನೆಕ್ಸ್ಟ್ ನಡೆದಂತಹ ಟಾಸ್ಕ್ ಬಂದು ಕ್ವಾಲಿಫೈಯರ್ ಟಾಸ್ಕು. ಈ ಕ್ವಾಲಿಫೈಯರ್ ಟಾಸ್ಕರ್ ಏನಪ್ಪ ಅಂತ ಅಂದರೆ ಕೋಲು ಗೋಲು ಅಂತ ಮಾಡಿದರು. ಸೊ ಪ್ರತಿಯೊಂದು ಟೀಮಿಂದನೂ ಒಬ್ರೊಬ್ರು ಕಂಟೆಸ್ಟೆಂಟ್ಸ್ ಬರಬೇಕು. ಯಾರು ಬರ್ತಾರೆ ಅನ್ನೋದು ಅಮಾಂಗ್ಸ್ ದೆಮ್ಸೆಲ್ಫ್ ಅವರೇ ಡಿಸಿಷನ್ ತೊಗೊಂಡು ಒಂದು ಕ್ಯಾಪ್ಟನ್ನು ಡಿಸೈಡ್ ಮಾಡಿ ಕಳಿಸ್ಬೇಕಾಗತ್ತೆ. ಸೊ ಯಾರ್ಯಾರು ಬರ್ತಾರೋ ಸೆಂಟರ್ ಆಫ್ ದ ಸ್ಟೇಜ್ ಅಂದರೆ ಒಂದು ಪೋರ್ಷನ್ ಆಫ್ ದ ಸ್ಟೇಜ್ ಮೇಲೆ ಒಂದು ದೊಡ್ಡ ಟಯರ್ನ ಇಟ್ಟಿರ್ತಾರೆ. ಆ ಟಯರ್ಗೆ ಮೇಲಿಂದ ಹಿಂಗೆ ಪೈಪ್ಲೈನ್ ಬಿಟ್ಟಿರ್ತಾರೆ. ಸೊ ಅಲ್ಲಿಂದ ಒಂದೊಂದು ಕೋಲ್ಗಳು ಬೀಳ್ತಾ ಇರುತ್ತೆ. ಆ ಒಂದು ಕೋಲ್ನ ತೊಗೊಂಡು ಬಂದು ಎವ್ರಿ ಟೀಮ್ಗೂ ರೆಸ್ಪೆಕ್ಟೆಡ್ ಕಲರ್ಸ್ಗಳಿರುತ್ತೆ. ಆ ಕಲರ್ದು ಬ್ಯಾಸ್ಕೆಟ್ ಒಳಗಡೆ ನೀವು ಆ ಕೋಲ್ನ ಪ್ಲೇಸ್ ಮಾಡಬೇಕಾಗತ್ತೆ. ಸೊ ಇದು ಸ್ವಲ್ಪ ಕಂಪ್ಲೀಟ್ಲಿ ಫಿಸಿಕಲ್ ಟಾಸ್ಕ್ ಆಗಿರೋದ್ರಿಂದ 4 ಜನನ ಬಿಡ್ತಾರೆ. ಬಿಕಾಸ್ ಒಂದೊಂದು ಟೀಮಿಂದ ಒಬ್ರೊಬ್ರನ್ನೇ 4 ಜನ ಆಗುತ್ತೆ. ಈ ಟಾಸ್ಕ್ನ ನೀವೇನಾದರೂ ಗೆದ್ರು ಅಂತಂದರೆ ಯಾರಿಬ್ರಿಗೆ ಹೈಯೆಸ್ಟ್ ಬಂದಿರುತ್ತೋ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ. ಈ ಟಾಸ್ಕು ಸೆಲೆಕ್ಷನ್ಗೆ ಮಾತ್ರ ಕ್ವಾಲಿಫೈಯರ್ ಟಾಸ್ಕ್ ಅಂತ. ಆ ಟಾಸ್ಕಲ್ಲಿ ಮತ್ತೆ ನೆಕ್ಸ್ಟ್ ಇನ್ನೊಂದು ರೌಂಡಿಗೆ ಸೆಲೆಕ್ಟ್ ಆದಮೇಲೆ ಆ ಟಾಸ್ಕಲ್ಲಿ ಗೆದ್ದವ್ರಿಗೆ 200 ಪಾಯಿಂಟ್ಸ್ ಸಿಗುತ್ತೆ. ಸೊ ತುಂಬಾ ಯೂಸ್ಫುಲ್. ಯಾರೋ ಬಾಟಮಲ್ಲಿರೋರು ಟಾಪಲ್ಲಿ ಬರುವಂತಹ ಸ್ಕೋರ್ ಬೋರ್ಡ್ನೇ ಚೇಂಜ್ ಮಾಡುವಂತಹ ಟಾಸ್ಕ್ ಆಗಿರುತ್ತೆ ಇದು. ಸೊ ಇವಾಗ ಯಾವ್ಯಾವ ಟೀಮಿಂದ ಯಾರ್ಯಾರು ಬರ್ತಾರೆ ಅಂತ ನೋಡೋಣಂತೆ. ಸೊ ವಿನಯ್ ಟೀಮಿಂದ ಲಿಖಿತ್ ಬರ್ತಾರೆ, ಸಂಗೀತಾ ಟೀಮಿಂದ ಪೂರ್ಣಿಮಾ ಅವ್ರು ಬರ್ತಾರೆ, ಚಂದನ್ ಟೀಮಿಂದ ಚರಣ್ ಅವ್ರು ಬರ್ತಾರೆ, ಹಾಗೆ ಶ್ರುತಿ ಅವ್ರ ಟೀಮಿಂದ ಸ್ನೇಹ ಅವರು ಫೈನಲಿ ಒಂದು ಗೇಮ್ ಆಡೋದಕ್ಕೆ ಬರ್ತಾ ಇದ್ದಾರೆ. ಸೊ ಇವರಿಷ್ಟು ಜನ ಬರ್ತಾರೆ. ತುಂಬಾ ಸ್ನೇಹ ಅಂತೂ ತುಂಬಾ ಟಫ್ ಫೈಟ್ ಕೊಡ್ತಾರೆ, ಬಟ್ ಅವರು ಕೋಲ್ಗಳನ್ನ ಜಾಸ್ತಿ ಹಾಕಲ್ಲ. ಲಿಖಿತ್ ಮತ್ತು ಚರಣ್ ಅವರು ಅವರ ಮೈಂಡ್ ಪವರ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ. ಲಿಖಿತ್ ಅವರು ಮೈಂಡ್ ಅಲ್ದಲ್ಲೇ ಫಿಸಿಕಲ್ ಪವರ್ನು ಕೂಡ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ. ಪೂರ್ಣಿಮಾ ಅವರು ತುಂಬಾ ಮಾತಾಡಿ ಬಂದಿರ್ತಾರೆ, ಆದರೆ ಅವರು 2 ಕೋಲ್ ಹಾಕಿದ್ದು ಲಕ್ ಫ್ಯಾಕ್ಟರಲ್ಲಿ ಹಾಕಿದ್ರು, ಯಾವುದೇ ಎಫರ್ಟಲ್ಲಿ ಹಾಕಿದ್ರು ಅಂತ ಅನ್ನಿಸ್ಲಿಲ್ಲ. ಒಂದು ಮಾತ್ರನೇ ಅವ್ರು ಎಫರ್ಟ್ ಹಾಕಿದ್ದಂತಹದ್ದು. ಸೊ ಫ್ಲೂಕಲ್ಲಿ 3 ಬಂದುಬಿಡ್ತು. ಸೊ ಹಂಗಾಗಿ ಅವ್ರಿಗೆದು ಅವ್ರ ಮಾತು ಸ್ವಲ್ಪ ಜಾಸ್ತಿ, ನನಗಂತೂ ಇಷ್ಟ ಆಗಲ್ಲ ಅವ್ರು ಮಾತಾಡೋವಂತಹದ್ದು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಒಂದು ಟಾಸ್ಕಲ್ಲಿ ವಿನಯ್ ಅವ್ರ ಟೀಮ್ ಲಿಖಿತ್ ಆಡಿದಾಗ 6 ಕೋಲ್ಗಳನ್ನ ಹಾಕಿರ್ತಾರೆ, ಹಾಗೆ ಚರಣ್ ಅವರು 5 ಕೋಲ್ಗಳನ್ನ ಹಾಕಿರ್ತಾರೆ. ಸೊ ಇವರಿಬ್ರು ಈಗ ಕ್ವಾಲಿಫೈಯರ್ ಟಾಸ್ಕ್ ಅಂದರೆ ಈ 2 ಟೀಮ್ ಅವರು ಕ್ವಾಲಿಫೈಯರ್ ಟಾಸ್ಕ್ಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಈಗ ನೆಕ್ಸ್ಟ್ ಏನಾಗುತ್ತೆ, ಕ್ವಾಲಿಫೈಯರ್ ಟಾಸ್ಕು ಮತ್ತೆ ಟೀಮ್ ಲೀಡರು ಡಿಸೈಡ್ ಮಾಡ್ತಾರೆ ಯಾರಿಬ್ರು ಪಾಯಿಂಟ್ಸ್ಗೋಸ್ಕರ ಆಡಬೇಕು. ಇಬ್ರು ಟೀಮಿಂದನೂ ಒಬ್ರೊಬ್ರು ಬರಬೇಕಾಗತ್ತೆ. ಸೊ ಅಗೈನ್ ವಿನಯ್ ಟೀಮಿಂದ ಲಿಖಿತ್ ಅವ್ರನ್ನೇ ತಗೋತಾರೆ. ಬಿಕಾಸ್ ಅಟ್ ಎನಿ ಕಾಸ್ಟ್ ಪಾಯಿಂಟ್ಸ್ ಬೇಕು ನಮ್ಮ ಟೀಮ್ಗೆ ಅಂತ ಹೇಳ್ತಾರೆ, ವಿನ್ ಆಗಲೇಬೇಕು ಅಂತ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಚಂದನ್ ಟೀಮಿಂದ ಚರಣ್ ಅವ್ರನ್ನ ಕಳ್ಸಲ್ಲ. ಅವ್ರು ಆಲ್ರೆಡಿ ಸ್ವಲ್ಪ ಸುಸ್ತಾಗೋಗಿರೋದ್ರಿಂದ ಕಿರಣ್ ಅವ್ರು ನಾನೇ ಸ್ವತಃ ಬರ್ತೀನಿ ಅಂತ ಹೇಳಿ ಬರ್ತಾರೆ. ಅವರು ಏನಪ್ಪ ಈ ಒಂದು ಗೇಮು ಅಂತ ಅಂದರೆ ಜಸ್ಟ್ ಲೈಕ್ ಟಗ್ ಆಫ್ ವಾರ್ ಥರನೇ ಇಬ್ರು ಕಾಲ್ನ ಈಚ್ ರೈಟ್ ಲೆಫ್ಟ್ ಕಾಲ್ಗಳನ್ನ ಕಟ್ಟಾಕಿರ್ತಾರೆ. ಇಬ್ರು ಅವ್ರ ಟಮ್ಮೀಸ್ ಮೇಲೆ ಮಲ್ಕೊತಾರೆ ಆಪೋಸಿಟ್ ಡೈರೆಕ್ಷನಲ್ಲಿ. ಎವ್ರಿ ಹಂತಕ್ಕೂ ಒಂದೊಂದು ಹಗ್ಗ ಇರುತ್ತೆ, ಮತ್ತು ಒಂದು ಸೆಂಟರ್ ಲೈನ್ ಇರುತ್ತೆ. ಸೊ ಯಾರು ಬೇಗ ಈ ಒಂದು ಪೋರ್ಷನಿಂದ ಅವರು ಎಂಡ್ ಪೋರ್ಷನ್ ತನಕ ಹೋಗಿ ಅಲ್ಲಿರೋ ಫ್ಲ್ಯಾಗ್ನ ಹಾಸ್ ಥರ ಮಾಡ್ತಾರೋ ಅವರು ಆ ಒಂದು ಟಾಸ್ಕ್ನ ಗೆದ್ದರು, ಅವ್ರಿಗೆ 200 ಪಾಯಿಂಟ್ಸ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಬಂದಿದ್ದು ಲಿಖಿತ್ ಮತ್ತು ಕಿರಣ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಕಿರಣ್ ಅವ್ರದ್ದು ಎಫರ್ಟ್ಸ್ ಅಷ್ಟೊಂದೇನು ಕಾಣಲ್ಲ, ಬಟ್ ಲಿಖಿತ್ ಅವ್ರ ಎಫರ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ಏನಂತಾರೆ, ನಿಂತು ಬೇಟೆ ಆಡಬೇಕು ಅಂತಾರಲ್ಲ, ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ಯಾವ ಟೈಮಲ್ಲಿ ಅದನ್ನು
ಎಳೆದು ಹೋಗಿ ಫ್ಲ್ಯಾಗ್ನ ಇಟ್ಕೋಬೇಕು ಅನ್ನೋದನ್ನ ಅವ್ರು ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತಾರೆ. ಸೊ ಇಲ್ಲಿ ಲಿಖಿತ್ ಅವ್ರು ಗೆದ್ದು, ಚಂದನ್ ಅವ್ರ ಟೀಮು ಸೋತರು. ಸೊ ವಿನಯ್ ಅವ್ರ ಟೀಮ್ಗೆ 200 ಪಾಯಿಂಟ್ಸ್ ಬಂದು ಸ್ಕೋರ್ ಬೋರ್ಡಲ್ಲೇ ಫುಲ್ ಟಾಪ್ ಆಗಿ ಹೋಗಿರ್ತಾರೆ. ಈ ಒಂದು ಟಾಸ್ಕ್ನ ಏನಾದರೂ ವಿನಯ್ ಅವರು ಟೀಮ್ ಗೆದ್ದು, ಚಂದನ್ ಅವ್ರ ಟೀಮ್ ಅಂದರೆ ಕಿರಣ್ ಅವ್ರು ಏನಾದರೂ ಸೋತ್ರೆ, ಅನನ್ಯ ಬಂದು ಲಿಖಿತ್ ಜೊತೆ ಡ್ಯಾನ್ಸ್ ಆಡಬೇಕು ಅಂತ ಬೇರೆ ಒಂದು ಚಾಲೆಂಜ್ ಹಾಕ್ಕೊಂಡಿರ್ತಾರೆ. ಸೊ ಕೊನೆಯಲ್ಲಿ ಒಂದು ಫನ್ನಾಗಿ ಮಾಡಿ ಅವರಿಬ್ಬರು ಡ್ಯಾನ್ಸ್ ಕೂಡ ಮಾಡ್ತಾರೆ. ಇದೆಲ್ಲ ಅಲ್ದಲೆ ಲಿಖಿತ್ ಅವರು ಅವ್ರ ಅಪ್ಪನ ಜೊತೆನೂ ಕೂಡ ಈ ಒಂದು ಟಾಸ್ಕ್ನ ಆಡಿ ಟೈ ಆಗಿ ತೋರಿಸ್ತಾರೆ, ಅಪ್ಪನ ಮುಂದೆ ಗೆಲ್ಲಕ್ಕಾಗತ್ತಾ ಅಂತ ಹೇಳಿಬಿಟ್ಟು. ಸೊ ಇದಾಗಿತ್ತು ಆ್ಯಕ್ಚುಲಿಯ ನೆನ್ನೆಯ ಎಪಿಸೋಡ್ನ ಎಲ್ಲ ರಿವ್ಯೂ ಆಗಿತ್ತು. ಸೊ ಹೋಪ್ ನಿಮಗೆ ಈ ಒಂದು ಎಪಿಸೋಡಲ್ಲಿ ನಿಮಗೆ ಗೇಮ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನು ಇಷ್ಟ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ, ಏನು ಇಷ್ಟ ಆಗಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ ದ ನೆಕ್ಸ್ಟ್ ರಿವ್ಯೂ ವ್ಲಾಗ್. ಬಾಯ್ ಬಾಯ್.